ಈಗ 2020 ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ. ಈ 1925ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತೀಯ ವಿಧೇಯಕ ಪರಿಶೀಲಿಸಬೇಕೆಂದು ಸೂಚಿಸುತ್ತೇನೆ. ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕವನ್ನು ಪರಿಶೀಲಿಸುತ್ತದೆ ಎಂಬ ವಿಶ್ವಸಭೆಯ ಮುಂದೆ ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಉಪಮುಖ್ಯಮಂತ್ರಿ ವಿಧೇಯಕದ ಬಗ್ಗೆ ವಿವರ ನೀಡುವುದು. ಅಧ್ಯಕ್ಷೆ, ಏನಿಲ್ಲ, ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಅಷ್ಟೇ. ಅವರು ಕೆಲವರೆಲ್ಲ ಕೋರ್ಟ್ಗೆ ಹಾಕಿದ್ರು, ಬಿಲ್ಲು ಪಾಸ್ ಆಗಿದೆ. ಬಟ್ ಅವ್ರಿಗೇನಪ್ಪ ಅಂದರೆ ವಿಲ್ ನಾಟ್ ಇಂಟರ್ಫಿಯರ್ ವಿತ್ ಎನಿ ಆಫ್ ದಿ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ. ಅಲ್ಲೇನಿತ್ತು ಅಂದರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಶಾಲ್ ಎಕ್ಸೈಸ್ ಸಚ್ ಅಥಾರಿಟಿ ಆ್ಯಂಡ್ ಡಿಸ್ಚಾರ್ಜ್ ವಿತ್ ಫಂಕ್ಷನ್ ಆಸ್ ಪರ್ ದಿ ಪ್ರಾವಿಷನ್ ಆಫ್ ದಿಸ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಆಫ್ ಕೋಪರೇಷನ್ ಸಿಟಿ ಕಾರ್ಪೊರೇಷನ್ ಕ್ರಿಯೇಟೆಡ್ ಇನ್ ದಿಸ್ ಆ್ಯಕ್ಟ್ ಅಂತಿತ್ತು. ಅದನ್ನು ತೆಗೆದಿದ್ದೀವಿ. ವಿ ವಿಲ್ ನಾಟ್ ಇಂಟರ್ಫಿಯರ್. ಕಾರ್ಪೊರೇಷನ್ ಇಸ್ ಸಪ್ರೇಟ್. ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ಎನಿ ಆಫ್ ದಿ ಕೋಪರೇಷನ್. ಅದೊಂದು ಯಾರೊಬ್ಬರು ನಮ್ಮ ಕೋರ್ಟಲ್ಲಿ PL ಹಾಕಿದವರು ಒಂದು ಅಬ್ಜೆಕ್ಷನ್ ಹಾಕಿದ್ರು. ಯು ಮೇ ಇಂಟರ್ಫಿಯರ್ ವಿತ್ ದಿ ಕೋಪರೇಷನ್ ಆ್ಯಕ್ಟ್ ಅಂತ. ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ 74-75 ಅಮೆಂಡ್ಮೆಂಟ್ ಇದೆ. ಅದಕ್ಕೆ ವಿ ಆರ್ ಮೇಕಿಂಗ್ ವೆರಿ ಕ್ಲಿಯರ್ ದಟ್ ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಶಲ್ ಡಿಸ್ಚಾರ್ಜ್ ಫಂಕ್ಷನ್ ಆಸ್ ಪರ್ ದಿ ಪ್ರಾವಿಷನ್ ಆಫ್ ದಿಸ್ ಆ್ಯಕ್ಟ್ ಹೊರತು ವಿ ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದಿ ಗ್ರೇಟರ್ ಬೆಂಗಳೂರು ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದಿ ಕಾರ್ಪೊರೇಷನ್ಸ್. ದಟ್ ಇಸ್ ವಿ ಆರ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ದಟ್ಸ್ ಆಲ್. ಅಲ್ಲ, ನೀವು ಎಕ್ಸ್ಪ್ಲೇನ್ ಮಾಡಿದ್ದು ಸ್ವಲ್ಪ ಇನ್ನಷ್ಟು ಎಕ್ಸ್ಪ್ಲೇನ್ ಮಾಡಬೇಕು. ಈ ತಿದ್ದುಪಡಿಯ ಎಕ್ಸಾಕ್ಟ್ ಉದ್ದೇಶ ಏನು, ಈ ತಿದ್ದುಪಡಿಯಿಂದ ಆಗುವ ಪರಿಣಾಮ ಏನು, ಅದನ್ನು ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ. ನಾವು ಈ ಎಕ್ಸಿಸ್ಟಿಂಗ್ ಆ್ಯಕ್ಟಲ್ಲಿ ಏನು ಹೇಳಿದ್ದು ಅಂತಂದರೆ, ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಶಾಲ್ ಎಕ್ಸೈಸ್ ಪವರ್ ಅಂಡ್ ಡಿಸ್ಚಾರ್ಜ್ ಸಚ್ ಫಂಕ್ಷನ್ ಆಸ್ ದಿ ಪ್ರಾವಿಷನ್ ಆಫ್ ದಿಸ್ ಆ್ಯಕ್ಟ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಆಫ್ ದಿ ಸಿಟಿ ಕಾರ್ಪೊರೇಷನ್ ಕ್ರಿಯೇಟೆಡ್ ಅಂಡ್ ದಿಸ್ ಆ್ಯಕ್ಟ್ ಅಂತ ಇತ್ತು. ಇಲ್ಲಿ ಯಾರೋ ಒಬ್ಬರು ಕೋರ್ಟ್ಗೆ ಒಂದು ಕೇಸ್ ಹಾಕಿದ್ರು, ನಿಮ್ಮ ಲೋಕಲ್ ಅವರು ಯಾರೋ ಒಬ್ಬರು ಕೇಸ್ ಹಾಕಿದ್ರು. ಯು ಆರ್ ಟೇಕಿಂಗ್ ದಿ ಕಾರ್ಪೊರೇಷನ್ ಅಂಡರ್ ಯುವರ್ ಕಂಟ್ರೋಲ್ ಅಂತ. ಅದನ್ನು ಬಿಟ್ಬಿಟ್ಟಿದ್ದೀವಿ ನಾವು. ವಿ ಡೋಂಟ್ ವಾಂಟ್ ಟು ಟೇಕ್ ಕಾರ್ಪೊರೇಷನ್ ಅಂಡರ್ ಕಂಟ್ರೋಲ್. ವಿ ಶುಡ್ ಲೀವ್ ಕಾರ್ಪೊರೇಷನ್ ಫ್ರೀಲಿ. ವಿ ಶುಡ್ ನಾಟ್ ಇಂಟರ್ಫಿಯರ್. ಗ್ರೇಟರ್ ಬೆಂಗಳೂರು ಆ್ಯಕ್ಟ್, ಈ ಆ್ಯಕ್ಟ್ ಇದೆಯಲ್ಲ, ಇದು ಕಾರ್ಪೊರೇಷನ್ ಒಳಗಡೆ ಸೇರಬಾರದು. ಯಾವ ರೀತಿ ಕಂಟ್ರೋಲ್ ತೊಗೊಳಕ್ ಕೊಟ್ಟಿದ್ರಿ ಅಂತ ಹೇಳಿ. ಅದಕ್ಕೆ ಬೇಡ ಅಂತ ಅಲ್ಲ, ಯಾವ ರೀತಿ ಅಂತ ಹೇಳಿ ಅಂತ ಎಕ್ಸ್ಪ್ಲೇನ್ ಮಾಡಿ. ನಾವು ತಗೊಳ್ಳೋದಿಲ್ಲ. ಹಿಂದಿನ ಕಥೆ ಯಾಕೆ ನಮಗೆ ನೀವು ತಗೊಳ್ಳಲ್ಲ? ಸಂತೋಷ. ಹೋಗದೆ ಇದ್ರೆ ಏನಾಗ್ತಾ ಇತ್ತು ಅನ್ನೋದೊಂದು ಪ್ರಶ್ನೆ. ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ GBA ಏನಿದೆ, ಹಾಗಾದ್ರೆ ಇನ್ಮೇಲೆ ಅದು ಪಾಲಿಸಿಗೆ ಮಾತ್ರ ಅದು ಸೀಮಿತ ಆಗಿರುತ್ತೆ. CMC ಇದು ರೆಗ್ಯುಲರ್ ಆಕ್ಟಿವಿಟೀಸ್ ಅದು ಎಂಟರ್ ಆಗಲ್ವಾ? See, this is to bring more clarity to the function of the GBA and the corporation. We don't want GBA to interfere with the corporation because there are hundreds of corporations in Karnataka or outside. This should not be that ಅಂತ ಅಂದ್ಬಿಟ್ಟು ಒಂದು ಕ್ಲಾರಿಟಿ ತರ್ತಾ ಇದೀವಿ ಅಷ್ಟೇ, ಗಮನಕ್ಕೋಸ್ಕರ. ನಾಳೆ ಬೆಳಗ್ಗೆ ಕ್ಲಾರಿಟಿ ಏನು ಅಂತ ಹೇಳಿ ಅಂತ ಕೇಳ್ತಾ ಇದೀವಿ. ಕ್ಲಾರಿಟಿ ಅಂದ್ರೆ ಯಾವ ರೀತಿ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ರಿ, ಯಾವ ರೀತಿ ಹೈಕೋರ್ಟ್ ನಲ್ಲಿ ಆಕ್ಷೇಪವನ್ನು ತಗೊಂಡು ಹೈಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ, ಅದನ್ನ ಗಮನಿಸಿ ಈಗೇನ್ ತಿದ್ದುಪಡಿಯನ್ನ ತರಲಿಕ್ಕೆ ಕೊಟ್ಟಿದ್ದೀರಾ? ಒಂದ್ ನಿಮಿಷ ಸರ್, ನೀವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಾ ಇದೀವಿ ಅಷ್ಟೇ. ಈ ಬಿಲ್ಲನ್ನು ಯಾತಕ್ಕೋಸ್ಕರ ತಿದ್ದುಪಡಿಯನ್ನ ತರಲಿಕ್ಕೆ ಕೊಟ್ಟಿದ್ದೀರಾ? ಯಾವ ಕಾರಣದಲ್ಲಿ ಹೈಕೋರ್ಟ್ನಲ್ಲಿ ಕೇಸನ್ನು ಹಾಕಿದರೆ ಅವರ ಆಕ್ಷೇಪಗಳನ್ನು ಗಮನಿಸಿ ನೀವೇನು ತಿದ್ದುಪಡಿಯನ್ನು ತರಲಿಕ್ಕೆ ಕೊಟ್ಟಿದ್ದೀರಾ? ಯಾವ ರೀತಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಹಸ್ತಕ್ಷೇಪ, ಯಾವ ಒಂದು ನಗರಸಭೆಗಳ ಮೇಲೆ ಹಸ್ತಕ್ಷೇಪವಿಲ್ಲದೆ ಕಾರ್ಯವನ್ನು ಮಾಡಬೇಕು ಅಂತ ನೀವೇನು ನಿಶ್ಚಯ ಮಾಡಿದ್ದೀರಾ? ಈಗೇನು ತಿದ್ದುಪಡಿ ತಂದಿರಾ? ಮೇಲ್ನೋಟದಲ್ಲಿ ಹಂಗಂದ್ರೆ ಅರ್ಥ ಆಗಲ್ಲ. ನಮಗೆ ಡೀಟೇಲ್ ಆಗಿ ಹೇಳಬೇಕು ಅಂತ ಎಕ್ಸ್ಪ್ಲನೇಷನ್ ಕೊಡಿ ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಐ ಆಮ್ ರಿಮೂವಿಂಗ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಟು ದಿ ಸಿಟಿ ಕಾರ್ಪೊರೇಷನ್ ಅಂತ ಏನಿತ್ತು ಅದನ್ನು ನಿಮ್ಮಂಥವ್ರಿಗೆ ಯಾರಿಗೇ ಆಗಲಿ, ಇವನ್ ಇದು ಕೋರ್ಟಲ್ಲಿ ಅಪೀಲ್ ಮಾಡಲಿಲ್ಲ, ಬಟ್ ನಾವೇನೇ ಮುಂದೆ ಕನ್ಫ್ಯೂಷನ್ ಇರಬಾರ್ದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಕಾರ್ಪೊರೇಷನ್ಗೆ ಆಯ್ಕೆ ಮಾಡಿಕೊಂಡು ಯಾರು ಏನಿರ್ತಾರೆ ಅವ್ರಿಗೆ, ಆ ಬಾಡಿಗೆ ನೀವು ಯಾರ್ಯಾರು ಸದಸ್ಯರಿದ್ದೀರಿ, ನಿಮಗೆ ಸಂಪೂರ್ಣವಾದಂಥ ಅಥಾರಿಟಿ ಇರಬೇಕು ಅನ್ನೋ ದೃಷ್ಟಿಯಿಂದ ಮುಂದಕ್ಕೆ ನಾನು ಇರ್ತೀನೋ ಇರೋದಿಲ್ವೋ, ನೀವು ಇರ್ತೀರೋ ನೀವು ಇರೋದಿಲ್ವೋ, ಇದು ಕನ್ಫ್ಯೂಷನ್ ಬೇಡ ಅಂತೇಳಿ ಅದನ್ನು ತೆಗೆದು ಬಿಸಾಕ್ತೆ.